ಎಲ್ಲರ ಮನೇಲೂ ಬೆಳಗ್ಗೆ 4 ಗಂಟೆಲೇ ಎದ್ದು ಸ್ನಾನ ಗೀನ ಎಲ್ಲ ಮಾಡಿ ಮನೆಯೆಲ್ಲ ಸಾರಿಸಿ ಗುಡ್ಸಿ ತೊಳೆದು ರಂಗೋಲಿ ಹಾಕಿ ಕಾಫಿ ಮಾಡಿ ಬೆಡ್ ಕಾಫಿ ತಗೊಂಡೋಗಿ ಕೊಡ್ತಾರೆ. ಬೆಡ್ ಕಾಫಿ ಕೊಟ್ಟಿದ್ದಲ್ದೆ ತಿಂಡಿನೂ ಮಾಡಿ ಆಫೀಸಿಗೆ ಹೋಗ್ತಾರೆ. ಆದ್ರೆ ನಮ್ಮನೇಲೂ ಒಬ್ಳು ಇದ್ದಾಳೆ, ಆಫೀಸಿಗೆ ಹೋಗೋದಿರ್ಲಿ, ಬೆಳಗ್ಗೆ ಸೂರ್ಯ ನೆತ್ತಿ ಮೇಲೆ ಬಂದ್ರೂ ಇನ್ನು ಎದ್ದೇ ಇರಲ್ಲ. ಅವಳೆದ್ದು ಕಾಫಿ ಮಾಡಿ ಬೆಡ್ ಕಾಫಿ ಕೊಡೋ ಮನೆ ಹಾಳಾಗಿ ಹೋಯ್ತು. ಎದ್ದಿರೋ ನನಗೆ ಕಾಫಿ ತಂದ್ಕೊಡಲ್ಲ, ಇನ್ನ ಬೆಡ್ ಕಾಫಿ ಮಾಡ್ಕೊಡೋದು ಎಲ್ಲಿಂದ ಬಂತು? ಅವಳಿಗೆ ನಾನು ಕೊಟ್ರೆ ಆಗುತ್ತೆ. ಅದೇನಂತ ಕಲ್ಸಿದಾರೋ ಏನೋ. ಹಾ ಹಾ ಕಣೆ ಕಾವ್ಯ, ಕೆಲವರ ಮನೇಲೆಲ್ಲ ಅತ್ತೆ ಅಂದ್ರು ಎಷ್ಟು ಒಳ್ಳೆಯವ್ರು ಇರ್ತಾರೆ ಗೊತ್ತಾ, ಎಲ್ಲ ಕೆಲಸನೂ ಮಾಡ್ಕೊಡ್ತಾರೆ. ಆದ್ರೆ ನಮ್ಮನೇಲೂ ಒಬ್ರು ಇದಾರಪ್ಪ, ಬಾಬಾ ಬೆಳಗ್ಗೆ ಆದ್ರೆ ಸಾಕು ಸುಮ್ಮನೆ ಒಂದ್ ಸೋಫಾ ಮೇಲೆ ಕುತ್ಕೊಂಡು ಟಿವಿ ಆನ್ ಮಾಡ್ಕೊಂಡು ಇಲ್ಲಿರೋ ನನ್ನ ಬಗ್ಗೆ ಚಾಡಿ ಊದ್ಕೊಳ್ತಾ ಕೂರೋದು. ಇಷ್ಟೇ ಕಣೆ ಅವ್ರಿಗೆ ಗೊತ್ತಿರೋದು, ಇನ್ನೇನು ಗೊತ್ತಿಲ್ಲ. ನನ್ನ ಬಗ್ಗೆ ಚಾಡಿ ಹೇಳಿಲ್ಲ ಅಂದ್ರೆ ಅವ್ರಿಗೆ ತಿಂದಿದ್ ಕರ್ಗೋದೇ ಇಲ್ಲ. ಏನಾದ್ರೂ ಒಂದು ವಟ ವಟ ಅಂತಾನೆ ಇರ್ಬೇಕು, ಆದ್ರೆ ವಿಷಯ ಮಾತ್ರ ನಾನೇ ಆಗಿರ್ಬೇಕು ನೋಡು. ಆಹಾ ಬಂದ್ಬಿಟ್ಲು ನನ್ ಬಗ್ಗೆ ಚಾಡಿ ಹೇಳೋದಕ್ಕೆ. ಅಲ್ಲ ಕಣೆ, ನಾನಾದ್ರೂ ನಿನ್ ಎದುರಿಗೆ ಬೈತೀನಿ ಮುಖಾಮೂತಿ ನೋಡ್ದೇನೆ, ಆದ್ರೆ ನೀನು ನನ್ನ ಎದುರಿಗೆ ಮಾತಾಡೋದಕ್ಕಾಗ್ದೇನೆ ನಿನ್ ಫ್ರೆಂಡ್ಸ್ ಹತ್ರ ನಿನ್ ಫ್ಯಾಮಿಲಿ ಹತ್ರ ಮಾತಾಡ್ತೀಯಾ? ಆಹಾ ಸಾಕ್ ಬಾಯ್ ಮುಚ್ಚಿಯತ್ತೆ, ನಾನು ನೋಡ್ತಾನೆ ಇದ್ದೀನಿ, ಏನಾದ್ರೂ ನನ್ ಬಗ್ಗೆ ಹೇಳ್ತಾನೆ ಇರ್ತೀರಾ. ನೋಡಿ ಅತ್ತೆ, ನಾನು ನೋಡೋ ಅಷ್ಟು ನೋಡಿದೀನಿ, ಏನೋ ದೊಡ್ಡೋರು ಅಂತ ಮರ್ಯಾದೆ ಕೊಡ್ತಿದ್ದೀನಿ. ನೀವ್ ಹೀಗೆ ಆಡ್ತಾ ಇದ್ರೆ ಅದು ಒಂದಿನ ಸಿಗದೆ ಇರೋ ಹಾಗಾಗುತ್ತೆ. ಅಲ್ಲ, ಒಂದೇ ಒಂದ್ ಕೆಲ್ಸ ಮಾಡಲ್ಲ, ಮನೇಲಿ ಸುಮ್ನೆ ಸೋಫಾ ಮೇಲೆ ಕೂತೆ ಕಾಲ ಕಳಿತೀರಾ. ಅದು ಅಲ್ದೇನೆ ನಿಮ್ ಬುಡಕ್ ಎಲ್ಲಾನು ಮಾಡ್ಕೊಡ್ತೀನಿ, ಆದ್ರೆ ಅದನ್ನೆಲ್ಲ ಮಾಡ್ಕೊಟ್ಟಿದ್ದನ್ನ ತಿಂದು ತೇಗಿ ನನ್ ಬಗ್ಗೆನೇ ಮಾತಾಡ್ತೀರಾ. ಊರವ್ರ ಹತ್ರ ಎಲ್ಲ ಚಾಡಿ ಹೇಳ್ತೀರಾ. ಅಯ್ಯೋಯ್ಯೋಯ್ಯೋ ಕಂಡಿದ್ದೀನಿ, ಸಾಕ್ ಸುಮ್ನೆ ಇರಮ್ಮ. ಅಲ್ಲ, ಏನ್ ನನಗ್ ಮರ್ಯಾದೆ ಕೊಟ್ಟು ಅತ್ತೆ ಅಂತ ಏನ್ ಎಲ್ಲ ಸೇವೆ ಮಾಡೋ ಹಾಗೆ ಮಾತಾಡ್ತಿದ್ಯಾ? ಊರವ್ರ ಹತ್ರ ಅಲ್ಲ ನೀನ್ ನನ್ ಬಗ್ಗೆ ಚಾಡಿ ಹೇಳ್ಕೊಂಡ್ ಬರೋದು ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಮ್ಮತ್ತೆ ಒಂದೇ ಒಂದ್ ಕೆಲ್ಸ ಮಾಡಲ್ಲ, ಕೂತಲಿಂದ ಹಂದೆ ಆಡಲ್ಲ, ನನ್ ಬಗ್ಗೆನೇ ಮಾತಾಡ್ತಾ ಕೂರ್ತಾರೆ. ಕಡ ಬೆಳ್ದಂಗ್ ಬೆಳ್ದಿದ್ದಾರೆ, ಸ್ವಲ್ಪನೂ ಮೈ ಕೊಬ್ಬೆ ಕರಗಿಸಿಲ್ಲ ಅಂತೆಲ್ಲ ಹೇಳ್ಕೊಂಡ್ ಬಂದಿದ್ದು ನಾನು ಕೇಳಿಸ್ಕೊಂಡಿಲ್ಲ ಅನ್ಕೊಂಡಿದ್ಯೇನೆ? ಅಯ್ಯೋ, ಅದ್ರಲ್ಲಿ ಏನ್ ತಪ್ಪಿದೆ? ನಾನು ಹೇಳಿದ್ದೆಲ್ಲ ನಿಜಾನೇ. ನೀವು ಕಾಸಿನ ಕಡ್ಡಿ ಕೆಲಸ ಮಾಡಲ್ಲ, ಕೂತಲ್ಲೇ ಕೂತಿರ್ತೀರಾ. ಅದಕ್ಕೆ ನಾನು ಇರೋ ವಿಷಯನ ಹೇಳ್ದೆ. ನಾನಾದ್ರೂ ಪರವಾಗಿಲ್ಲ, ನೀವೇನ್ ಹೇಳಿದೀರಾ? ತೋಳ್ ಇಲ್ದಿದ್ರ ಅವಕ್ಕೆ ಹಾಕೊಂಡು ಊರೆಲ್ಲ ಸುತ್ತ ಬರ್ತಾಳೆ, ನನ್ ಮಗನ್ ಜೊತೆ ವಯ್ಯಾರ ಮಾಡ್ತಾಳೆ, ಮನೇಲಿ ಒಂದೇ ಒಂದ್ ಕೆಲ್ಸ ಮಾಡಲ್ಲ, ಎಲ್ಲಾ ಕೆಲ್ಸನೂ ನಾನೇ ಮಾಡ್ಕೋಬೇಕು. ಅವಳಂತೂ ಒಂದೇ ಒಂದ್ ಕಾಸಿನ ಕಡ್ಡಿ ಕೆಲಸ ಮಾಡಲ್ಲ, ಒಂದೇ ಒಂದ್ ಚಿಕ್ಕ ಲೋಟ ಎತ್ತಿ ಆ ಕಡೆ ಇಡಲ್ಲ ಅಂತ ಇನ್ನು ಏನೇನೋ ಹೇಳಿದಿರ. ಅಯ್ಯೋ, ಅದ್ರಲ್ಲೇನೆ ತಪ್ಪಿದೆ? ನಾನ್ ನಿಜಾನೇ ಹೇಳಿದೀನಿ ಕಣೆ. ನೀನು ಅರೆ ಬರೆ ಬಟ್ಟೆ ಹಾಕೊಂಡು ಊರೆಲ್ಲ ಸುತ್ತ ಬರ್ತೀಯಲ್ಲ, ಇದನ್ನೇ ಕಳ್ಸಿದ ನಿನ್ ಮನೇಲಿ. ಅದೇನಂತ ಬಟ್ಟೆ ಹಾಕೋತೀಯೋ? ನಾವೆಲ್ಲ ನಮ್ ಕಾಲದಲ್ಲಿ ಒಂದೇ ಒಂದ್ ಚೂರು ಹರ್ದೋಗಿದ್ ಬಟ್ಟೆನೂ ಹಾಕೋತಾ ಇರ್ಲಿಲ್ಲ. ನೀನಂತೂ ಹರ್ದೋಗಿದ್ ಬಟ್ಟೆನೆ ಹಾಕೋತೀಯಪ್ಪ, ಮೈಯೆಲ್ಲ ತೋರ್ಸ್ಕೊಂಡು. ಇದನ್ನೇ ಹೇಳಿದೆ, ಅದ್ರಲ್ಲೇನೆ ತಪ್ಪಿದೆ? ಅತ್ತೆ, ಕತ್ತೆಗೇನ್ ಗೊತ್ತು ಕಸ್ತೂರಿ ವಾಸನೆ ಅನ್ನೋ ಹಾಗೆ ಇದು ಫ್ಯಾಷನ್. ಅದೆಲ್ಲ ನಿಮ್ಗೆಲ್ ಗೊತ್ತಾಗುತ್ತೆ? ವಯಸ್ಸಾಗಿ ಮೂಲೆಲ್ ಕೂರ್ಬೇಕಾಗಿರೋರು ನೀವು. ನಿಮ್ಗೆ ಈ ಫ್ಯಾಷನ್ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ, ಸುಮ್ನೆ ಮಾತಾಡ್ಬೇಡಿ. ನೋಡು 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 ಪ್ರಿಯಾಂಕಾ, ಇನ್ನೊಂದ್ಸರಿ ಕತ್ತೆ ಗಿತ್ತೆ ಅಂತ ಕತ್ತೆಗೆ ಹೋಲ್ಸಿದ್ರೆ ಆಮೇಲೆ ನಾನ್ ಸರಿ ಇರಲ್ಲ ನೋಡು. ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಗ್ರಹಚಾರ ಬಿಡಿಸ್ಬಿಡ್ತೀನಿ. ಹಾ, ನಾನೇನ್ ನೀವ್ ಮಾಡೋದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಕೂರ್ತೀನಿ ಅನ್ಕೊಂಡಿದ್ರಾ? ಬೆಳಗ್ಗೆ ಕುಡಿಯೋ ಕಾಫಿಗೆ ವಿಷ ಹಾಕಿ ನಿಮ್ಮನ್ ಸಾಯಿಸ್ಬಿಡ್ತೀನಿ ಅಷ್ಟೇ. ಅಯ್ಯೋ 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 ಅಯ್ಯೋ, ಅದ್ ಏನಂತ ಮಾತಾಡ್ತಿದ್ರ ಇಬ್ರು ನೀವು? ಅಲ್ಲ, ಬೆಳಗ್ಗೆ ಬೆಳಗ್ಗೆನೆ ಇದ್ ಏನ್ ಜಗಳ ನಿಮ್ಮಿಬ್ರದು ಈ ಮನೇಲಿ? ಅಯ್ಯೋ, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ನಿಮ್ ತಾಯಿಗೆ ಬಾಯಿ ಮುಚ್ಕೊಂಡು ಒಂದ್ ಮೂಲೆಯಲ್ಲಿ ಕೂತಿರಕ್ ಆಗಲ್ಲ. ನನ್ ಬಗ್ಗೆ ಚಾಡಿ ಹೇಳಿಲ್ಲ ಅಂದ್ರೆ ಸಮಾಧಾನನೇ ಇರಲ್ಲ. ಅಯ್ಯೋ, ಏನೋ ವಯಸ್ಸಲ್ಲಿ ದೊಡ್ಡೋಳು, ಒಂದ್ ಮಾತು ಹೇಳ್ತೀನಿ ಕಣ ಅವಳಿಗೆ, ಅದನ್ನು ಅವಳು ತಗೊಳಲ್ಲ. ಅಲ್ಲ ಕಣ, ನೀನೇ ಕೇಳಿಸ್ಕೊಂಡಲ್ಲ, ನನ್ನನ್ನೇ ವಿಷ ಹಾಕಿ ಸಾಯಿಸ್ತೀನಿ ಅಂತಾಳೆ. ಇಂಥವಳ ಜೊತೆ ನಾನು ಇನ್ನೊಂದ್ ಸ್ವಲ್ಪ ದಿನ ಇದ್ರೆ ನನಗ್ ಯಾವಾಗ ಸಾಯಿಸ್ತಾಳೋ ನನಗ್ ಗೊತ್ತೇ ಇಲ್ಲ. ಇಲ್ಲಪ್ಪ, ಇಷ್ಟೆಲ್ಲ ಆದ್ಮೇಲೆ ನಾನ್ ಮಾತ್ರ ಇವಳ ಜೊತೆ ಇರೋದೇ ಇಲ್ಲ. ನೋಡು, ನೀನು ನನ್ ಜೊತೆ ಇದ್ಬಿಡು, ಅವಳನ್ನ ಮೊದ್ಲು ಈ ಮನೆಯಿಂದ ಹೊರಗಾಕು. ನೋಡ್ರಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ ಜೊತೆ ನಾನು ಇರ್ಬೇಕು ಅಂದ್ರೆ ನಿಮ್ ತಾಯಿನ ಮೊದ್ಲು ಈ ಮನೆಯಿಂದ ಹೊರಗಾಕಿ. ನನ್ಗಂತೂ ಅವ್ರ ಕಾಟ ತಾಳೋದಕ್ಕೆ ಆಗ್ತಿಲ್ಲ. ನನ್ಗಂತೂ ಈ ಅತ್ತೆ ಸೊಸೆ ಜಗಳ ಬಿಡಿಸಿ ಬಿಡಿಸಿ ಸಾಕಾಗಿದೆ. ಹೀಗೆ ಮುಂದುವರೆದ್ರೆ ಈ ಮನೇಲಿ ನೆಮ್ಮದಿನೂ ಇರಲ್ಲ, ನನ್ನ ನೆಮ್ಮದಿನೂ ಹಾಳಾಗುತ್ತೆ. ಇಲ್ಲ ಇಲ್ಲ ಇಲ್ಲ, ದಿನಾಲು ಇವರಿಬ್ರು ರಾಮಾಯಣ ನೋಡೋದಕ್ಕೆ ಮಾತ್ರ ನನ್ನ ಕೈಯಲ್ಲಿ ಆಗೋದೇ ಇಲ್ಲ. ಹೇಗಾದ್ರೂ ಮಾಡಿ ಏನಾದ್ರೂ ಒಂದು ಉಪಾಯ ಹುಡುಕಿ ಇವರಿಬ್ರನ್ನ ಸರಿ ಮಾಡ್ಬೇಕು. ಇಲ್ಲ ಅಂದ್ರೆ ನಾನಂತೂ ಈ ಮನೆ ನೆಮ್ಮದಿನೂ ಕಳ್ಕೊತೀನಿ, ನನ್ನ ಜೀವನೂ ಕಳ್ಕೊತೀನಿ ಅನ್ಸುತ್ತೆ ಇವರಿಬ್ರು ಟಾರ್ಚರ್ಗೆ. ರಘು ತನ್ನ ತಾಯಿ ಮತ್ತೆ ಹೆಂಡತಿ ಜೊತೆ ಹಳ್ಳಿನಲ್ಲಿ ಬದುಕ್ತಾ ಇರ್ತಾನೆ. ಎಲ್ಲಾನು ಚೆನ್ನಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ಅವರಿಗೆ ಯಾವುದೇ ರೀತಿ ದುಡ್ಡು ಕಾಸು ಯಾವುದ್ರಲ್ಲೂ ಕೊರತೆ ಆಗಿರಲ್ಲ. ಹಾಗಾಗಿ ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಆದ್ರೆ ಅತ್ತೆ ಸೊಸೆ ಜಗಳ ಮಾತ್ರ ಪ್ರತಿ ದಿನ ಆಗ್ತಾ ಇರುತ್ತೆ. ಇದರಿಂದ ರಘು ಮನ್ಸಿಗೂ ತುಂಬಾನೇ ನೋವಾಗ್ತಾ ಇರುತ್ತೆ.
ಮನೆ ನೆಮ್ಮದಿನೂ ಹಾಳಾಗ್ತಾ ಇರತ್ತೆ. ಹಾಗಾಗಿ ಹೇಗಾದ್ರೂ ಮಾಡಿ ಅತ್ತೆ ಸೊಸೆನ ಒಂದು ಮಾಡಲೇಬೇಕು ಅಂತ ಅವನು ಕೂಡ ಪಣ ತೊಟ್ಟಿದ್ದಾನೆ. ಮುಂದೆ ನೋಡೋಣ. ಅರೆ, ಇದೇನೇ ಪ್ರಿಯಾಂಕಾ, ಇನ್ನೂ ಕೋಪ ಮಾಡ್ಕೊಂಡಿದ್ಯಾ? ಕೋಪ ಮಾಡ್ಕೊಳ್ದೆ ಇನ್ನೇನ್ರಿ ಮಾಡ್ಲಿ? ನಿಮ್ ತಾಯಿದಂತೂ ದಿನ ಕಳೆದಾಗೂ ಜಾಸ್ತಿನೇ ಆಗ್ತಿದೆ. ನನ್ಗಂತೂ ಈ ಮನೇಲಿ ಇರೋದಕ್ಕೆ ಮನ್ಸಾಗ್ತಿಲ್ಲ. ಮಾತೆತ್ತಿದ್ರೆ ಜಗಳಕ್ಕೆ ಬರ್ತಾರೆ. ನಾನ್ ಎಷ್ಟೇ ಎಲ್ಲ ಮಾಡ್ಕೊಟ್ರು ಏನು ಮಾಡ್ಕೊಟ್ಟಿಲ್ಲ ಅಂತ ಊರವ್ರ ಹತ್ರ ಎಲ್ಲ ಚಾಡಿ ಹೇಳ್ತಾರೆ. ಹಾಗಿದ್ದವ್ರನ್ನ ನಾವ್ ಯಾಕೆ ನೋಡ್ಕೋಬೇಕು? ನೋಡಿ, ನಾನಂತೂ ಡಿಸೈಡ್ ಮಾಡಾಗಿದೆ. ಮೊದ್ಲು ಅವ್ರನ್ನ ಕರ್ಕೊಂಡೋಗಿ ಯಾವ್ದಾದ್ರು ಅನಾಥಾಶ್ರಮನ ವೃದ್ಧಾಶ್ರಮಕ್ಕೋ ಬಿಟ್ ಬನ್ನಿ. ಅವ್ರ ಅಲ್ಲೇ ಬಿದ್ದಿರ್ಲಿ. ಏನು, ವೃದ್ಧಾಶ್ರಮನ? ಏನೇ ಆಗಿದೆ? ಅಲ್ಲ ಕಣೆ, ನಾನೇನೋ ಬೇರೆ ಪ್ಲಾನ್ ಮಾಡ್ಕೊಂಡ್ರೆ ನೀನು ನೋಡಿದ್ರೆ ವೃದ್ಧಾಶ್ರಮಕ್ಕೆ ಸೇರಿಸು ಅಂತಿದ್ಯಲ್ಲ. ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಊರು ಮನೆಯವ್ರು ಏನು ಅನ್ಕೊಳ್ಳಲ್ಲ ಹೇಳೋ. ಓ, ಅವಳು ಹೇಳ್ತಿದ್ದಿದ್ದೆ ಕರೆಕ್ಟು. ರೇಖಾ ಹೇಳ್ತಾ ಇದ್ಲು ಸೊಸೆ ಜೋರಿದ್ದಾಳೆ ಅಂತ. ಅಂತೂ ಇಂತೂ ಸೊಸೆ ಅತ್ತೆನ ಮನೆಯಿಂದಾನೇ ಹೊರಗೆ ಕಳಿಸ್ಬಿಟ್ಲು ಅಂತ ಮಾತಾಡಲ್ವೇನೆ? ಅದು ಮನೆಯಿಂದ ವೃದ್ಧಾಶ್ರಮಕ್ಕೆ ಕಳಿಸ್ಬಿಟ್ಲು ಅಂತ ನಿನ್ನ ಬಗ್ಗೆ ಎಷ್ಟು ಮಾತಾಡ್ತಾರೆ ಹೇಳೋ. ಹೌದು ಕಣೋರಗು, ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ಅವಳನ್ನೇನಾದ್ರೂ ಡಿವೋರ್ಸ್ ಕೊಟ್ಟು ವಾಪಸ್ ಕಳಿಸ್ಬಿಟ್ರೆ ಆಮೇಲೆ ಊರು ಮನೆಯವರೆಲ್ಲ ನಾನೇ ಬೇಕು ಬೇಕು ಅಂತ ಕಾಟ ಕೊಟ್ಟು ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದೀನಿ, ಮಗಂಗೆ ಇನ್ನೊಂದು ಮದುವೆ ಮಾಡೋ ತಯಾರಿ ಮಾಡಿದಾಳೆ ಅಂತ ಎಲ್ಲರೂ ಮಾತಾಡ್ಕೋತಾರೆ. ಅವಾಗ ಅವಳಿಗೆ ಸಿಂಪತಿ ಸಿಕ್ಕಂಗೆ ಆಗುತ್ತೆ. ನೀನು ಹೇಳ್ತಿರೋದು ನಿಜಾನೇ. ಆದರೂ ಇವಾಗ ಏನು ಮಾಡೋದು? ನಮ್ಮ ತಲೆಯಲ್ಲೂ ಏನು ಪ್ಲ್ಯಾನ್ ಇಲ್ಲ ತಾನೆ. ನನಗಂತೂ ಅವಳಿಂದ ಅದೆಷ್ಟು ಕಿರಿಕಿರಿ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಕಣೋ. ಅದಕ್ಕೆ ನಾನೊಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ. ಹೇಗಾದರೂ ಮಾಡಿ ಒಂದು ಒಳ್ಳೆ ದಿನ ನೋಡಿಕೊಂಡು ಅಮ್ಮಂಗೆ ಏನಾದರೂ ಒಂದು ಮಾಡಿ ಅವಳನ್ನ ಮುಗಿಸ್ಬಿಡೋಣ. ಏನು ಇದೇನೋ ಮಾತಾಡ್ತಿದ್ಯಾ ನೀನು? ಅವಳನ್ನ ಮುಗ್ಸೋದ? ಅಲ್ಲ ಕಣೋ, ಏನೋ ಹೀಗೆ ಮಾತಾಡ್ತಿದ್ಯಾ? ಯಾರಿಗಾದ್ರೂ ಗೊತ್ತಾದ್ರೆ ಏನಾದ್ರೂ ಉಂಟೇನೋ? ಅಯ್ಯೋ ದಡ್ಡಿ, ಯಾರಿಗಾದ್ರೂ ಗೊತ್ತಾದ್ರೆ ತಾನೇ ನಮಗೆ ಪ್ರಾಬ್ಲಮ್ ಆಗೋದು. ಗೊತ್ತಾಗದೆ ಇರೋ ಹಾಗೆ ನಾವು ಸ್ಕೆಚ್ ಹಾಕ್ಬಿಟ್ಟು ಅಮ್ಮನ ಮೇಲೆ ಕಳ್ಸೋಣ. ಅವಾಗ ನಾನು ನೀನು ಇಬ್ಬರೇ ಆರಾಮಾಗಿರ್ಬೋದು. ಅದು ನಿಜಾನು. ಅದು ಅಲ್ದೇನೆ ನೀನೇ ನನಗಿಷ್ಟು ಸಪೋರ್ಟಿವ್ ಆಗಿರುವಾಗ ನಾನು ಯಾಕೋ ತಲೆ ಕೆಡ್ಸ್ಕೊಂಡ್ಲಿ? ಒಳ್ಳೇದಾಯ್ತು. ಅವಳನ್ನ ತವ್ರ ಮನೆಗೆ ವಾಪಸ್ ಕಳ್ಸೋದಕ್ಕಿಂತ ದೇವ್ರ ಮನೆಗೆ ಕಳ್ಸೋದೇ ಒಳ್ಳೇದು ನೋಡು. ಆಮೇಲೆ ನಿನ್ಗೊಂದು ಒಳ್ಳೆ ಹುಡುಗಿನ ನೋಡಿ ನನಗೆ ಸೆಟ್ ಆಗೋಳು, ಈ ಮನೆಗೆ ಸೆಟ್ ಆಗೋಳು, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋಳು, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋಳನ್ನ ನೋಡಿ ಮದುವೆ ಆಗೋದಕ್ಕಾಗತ್ತೆ. ಮೊದಲು ಇವಳನ್ನ ಹೇಗಾದ್ರೂ ಮಾಡಿ ದೇವ್ರ ಮನೆಗೆ ಕಳಿಸ್ಬೇಕು. ಆದರೂ ಇಷ್ಟೆಲ್ಲ ಸರಾಗವಾಗಿ ಆಗಬೇಕು ಅಂದರೆ ಮೊದಲು ನೀನು ಅಮ್ಮನ ಜೊತೆ ಚೆನ್ನಾಗಿರೋ ಥರ ನಾಟಕ ಮಾಡಬೇಕು. ಅವಳನ್ನ ಎಷ್ಟು ನಂಬಿಸ್ಬೇಕು ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ನಿನ್ನಿಂದನೇ ಆಗಿದ್ದು ಅಂತ ಯಾರೂ ನಂಬಾರ್ದು. ಅದೇ ಇವಾಗ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿನ್ನಿಂದನೇ ಆಗಿದ್ದೇನೋ ಅಂತ ಎಲ್ಲರೂ ನಂಬಿಡ್ತಾರೆ. ಅದಕ್ಕೆ ಅವಳನ್ನ ಅಷ್ಟರ ಮಟ್ಟಿಗೆ ನಂಬಿಸ್ಬೇಕು. ಎಲ್ಲರೂ ಯಾವತ್ತು ನಾವು ಏನೇ ಮಾಡಿದ್ರು ನಾವೇ ಮಾಡಿದ್ದು ಅಂತ ಕನ್ಸಲ್ಲಿ ಕೂಡ ಯೋಚನೆ ಮಾಡಬಾರ್ದು. ಅಷ್ಟು ಚೆನ್ನಾಗಿ ನಂಬಿಸ್ಬೇಕು. ಒಳ್ಳೇದಾಯ್ತು. ನೋಡ್ತಾ ಇರು ಇನ್ಮೇಲೆ ಹೆಂಗ್ ನಂಬಿಸ್ತೀನಿ ಅಂತ. ಈ ಅತ್ತೆನ ದೇವ್ರು ಕೊಟ್ಟ ಅತ್ತೆ ಅನ್ಕೋಬೇಕು. ಆಮೇಲೆ ಅವಳನ್ನ ದೇವ್ರ ಕಡೆ ಕಳ್ಸ್ಬಿಡೋಣ. ಓ ಅತ್ತೆ, ಎದ್ರಾ? ನಿಮ್ಗೋಸ್ಕರ ಬೆಡ್ ಕಾಫಿ ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ ಕುಡೀರಿ. ಏನು, ಬೆಡ್ ಕಾಫಿನ? ಅಲ್ಲ, ಈ ಮನೆಗೆ ಬಂದು ಇಷ್ಟು ವರ್ಷಕ್ಕೆ ಇವತ್ತೇ ಮೊದಲನೇ ಸಾರಿ ಅನ್ಸುತ್ತೆ ಇವಳು ನನಗೆ ಬೆಡ್ ಕಾಫಿ ಕೊಡ್ತಾ ಇರೋದು. ಯಾಕತ್ತೆ, ಏನ್ ಯೋಚನೆ ಮಾಡ್ತಿದ್ರಾ? ಕಾಫಿ ತಣ್ಣಗಾಗುತ್ತೆ, ಕುಡೀರಿ. ಅಯ್ಯೋ ಅದೇನಿಲ್ಲಮ್ಮ, ನಿನಗೆ ಯಾಕೆ ಶ್ರಮ ಹೇಳು? ಇಷ್ಟು ಬೇಗ ಎದ್ದು ಮನೆ ಎಲ್ಲ ಸಾರಿಸಿದ್ಯಾ ಅನ್ಸುತ್ತೆ. ಅದಕ್ಕೆ ಎಲ್ಲಾನು ತುಂಬಾ ನೀಟಾಗಿದೆ. ಅದು ಅಲ್ದೇನೆ ಈ ಬೆಡ್ ಕಾಫಿ ಎಲ್ಲ ಮಾಡ್ಕೊಂಬರೋದು ಯಾಕೆ ಹೇಳು? ನೀನು ಆರಾಮಾಗಿ ಕುತ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನೇ ಎದ್ದೇಳ್ತಿದ್ದೆ ಅಲ್ವಾ? ಅವಾಗಲೇ ಕೊಟ್ಟಿದ್ದಿದ್ರೆ ಸಾಕಿತ್ತಪ್ಪ. ಅಯ್ಯೋ ಅತ್ತೆ, ನಾನು ನಿಮಗೆ ಸಹಾಯ ಮಾಡ್ದೇನೆ, ಸೇವೆ ಮಾಡ್ದೇನೆ ಇನ್ನು ಯಾರಿಗೆ ಮಾಡೋದಕ್ಕಾಗುತ್ತೆ ಹೇಳಿ? ನೋಡಿ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನೀವು ಆರಾಮಾಗಿ ಕಾಫಿ ಕುಡ್ದು ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ. ನಾನು ತಿಂಡಿನೂ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಒಟ್ಟಿಗೆ ತಿಂಡಿ ತಿನ್ನೋಣ. ಆಹಾ, ಬೆಡ್ ಕಾಫಿ ಕೊಟ್ಟೆ ಅಂತ ಅದೇನು ಖುಷಿನೋ. ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ ಮುದುಕಿ. ಇನ್ನು 4 ದಿನಕ್ಕೆ ನಿನಗೆ ಟಿಕೆಟ್ ಪಾಸ್ ಕೊಟ್ಬಿಡ್ತೀನಿ. ಅಲ್ಲಿಗೆ ಎಲ್ಲ ಪೀಡೆ ತೊಲಗುತ್ತೆ. ನಾನು ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ಓಹೋ, ಏನ್ ದಿನ ತಂದ್ಕೊಡೋರ್ ಹಾಗೆ ಇವತ್ತು ಬಂದ್ಬಿಟ್ಟಿದ್ದಾಳೆ ಕಾಫಿ ಕೊಡೋದಕ್ಕೆ. ಅದ್ರಲ್ಲಿ ಬೇರೆ ನಿಮಗೆ ಸೇವೆ ಮಾಡಿದೆ ಇನ್ಯಾರಿಗೆ ಮಾಡಲಿ ಅಂತ ಉದ್ದುದ್ದ ಭಾಷಣ ಬೇರೆ ಹಾಕ್ತಿದ್ದಾಳೆ. ನೋಡೋಣ ಇನ್ನು ಎಷ್ಟು ದಿನ ಅಂತ. ಇನ್ನು 4 ದಿನಕ್ಕೆ ನನ್ನ ಮಗನ ಸಪೋರ್ಟ್ ಇರೋದಕ್ಕೆ ಹೋಗಿ ನಿನ್ನ ಶಿವನ್ ಪಾದಕ್ಕೆ ಕಳ್ಸೋದಕ್ಕೆ ಈಸಿ ಆಯ್ತು ಕಣೆ. ಇನ್ನು 4 ದಿನ ಕಾಯಿ, ಆಮೇಲೆ ನಿನ್ನ ಹೇಳ್ದೆ ಕೇಳ್ದೆ ಟಿಕೆಟ್ ಪಾಸ್ ಮಾಡ್ತೀನಿ. ಅಮ್ಮ ಪ್ರಿಯಾಂಕಾ, ಕೊಡಮ್ಮ, ನಾನು ಒಂದು 4 ಪಾತ್ರೆ ತೊಳ್ಕೊಡ್ತೀನಿ. ಒಬ್ಳೆ ಎಷ್ಟು ಅಂತ ಕೆಲಸ ಮಾಡ್ತೀಯಾ? ಅಯ್ಯೋ ಅತ್ತೆ, ನಿಮ್ಗೆ ಯಾಕೆ ಶ್ರಮ? ಬೇಡ ಬಿಡಿ,
ಮೊದಲೇ ಕಾಲು ನೋವು ಅಂತ ಹೇಳ್ತಿರ್ತೀರ, ಇಲ್ಲಿ ನಿಂತ್ಕೊಂಡು ಪಾತ್ರೆ ತೊಳೆದ್ರೆ ಆ ಥಂಡಿಗೆ ಇನ್ನೂ ಕಾಲು ನೋವು ಜಾಸ್ತಿ ಆಗುತ್ತೆ. ಬೇಡ, ಹೋಗಿ ಕುತ್ಕೊಳ್ಳಿ ಅತ್ತೆ. ನೀವು ರೆಸ್ಟ್ ಮಾಡಿ. ಇನ್ನೇನು ಒಂದು 4 ಪಾತ್ರೆ ತಾನೇ, ನಾನು ಬೇಗ ಬೇಗ ತೊಳ್ಕೊಂಡು ಬಿಡ್ತೀನಿ. ಅಯ್ಯೋ, ಒಬ್ಳೆ ಎಷ್ಟು ಅಂತ ಮಾಡ್ತೀಯಾ? ತರಕಾರಿ ಬೇರೆ ಹೆಚ್ಚೋದಿದೆ. ಸರಿ, ತರಕಾರಿನಾದರೂ ಕೊಡು, ನಾನೇ ಹೆಚ್ಚಿಕೊಡ್ತೀನಿ. ನೀನೊಬ್ಳೆ ಎಲ್ಲದನ್ನೂ ಮಾಡೋದಕ್ಕಾಗಲ್ಲ, ನಿನಗೂ ಸುಸ್ತಾಗುತ್ತಲ್ವಾ? ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕಾಗುತ್ತೆ. ತರಕಾರಿ ಕೊಡು, ನೀನು ಪಾತ್ರೆ ತೊಳೆಯುವಂತೆ. ಹಾ, ಮತ್ತೆ ಪ್ರಿಯಾಂಕಾ, ಸಂಜೆ ನಿನ್ ತಾಯಿ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ಯಲ್ಲ, ರಘು ಕೂಡ ಹೇಳ್ತಾ ಇದ್ದ ಕರ್ಕೊಂಡು ಹೋಗ್ಬೇಕಮ್ಮ ಅಂತ. ಸರಿ, ನೀವು ಹೋಗಿ ಬನ್ನಿ. ಹಾಗೆ ನನ್ನ ಕಬಾರ್ಡಲ್ಲೇ ಒಂದು ರೇಷ್ಮೆ ಸೀರೆ ಇದೆ, ನಾನು ಅದನ್ನು ಉಟ್ಟೇ ಇಲ್ಲ ಕಣಮ್ಮ. ಸುಮ್ಮನೆ ಇಟ್ಟು ಇಟ್ಟು ಏನು ಮಾಡೋದು? ಇವತ್ತು ನೀನು ಅದನ್ನೇ ಉಟ್ಕೊಂಡು ಹೋಗು. ಇನ್ನೇನು ಮಾಡಲಿ ಇಟ್ಕೊಂಡು. ಅಯ್ಯೋ ಅತ್ತೆ, ಅದು ನಿಮ್ಮ ತವ್ರ ಮನೇಲಿ ಕೊಟ್ಟಿದ್ದ ಸೀರೆ ಅಂತ ಎತ್ತಿಟ್ಕೊಂಡಿದ್ರಿ. ಲಾಸ್ಟ್ ಟೈಮ್ ನಾನು ಕೇಳಿದಾಗ ಕೊಡಲ್ಲ ಅಂತ ಹೇಳಿದ್ರಿ. ಇವಾಗ ಅಯ್ಯೋ, ಅವಾಗೇನೋ ಆ ಥರ ಇತ್ತು, ಇವಾಗ ಹಾಗೆಲ್ಲ ಇಲ್ವಲ್ಲ. ನಾವಿಬ್ರು ಚೆನ್ನಾಗೇ ಇದ್ದೀವಿ ನೋಡು. ನಾನೇನು ಹೇಳಲ್ಲ, ನಂದೆಲ್ಲ ನಿಂಗೆ ತಾನೇ. ನನಗೆ ಅಂತ ಯಾರಿದ್ದಾರೆ ಹೇಳೋ? ನೀನು, ನನ್ನ ಮಗ ಬಿಟ್ರೆ ಏನಾಗಲ್ಲ. ಇವತ್ತು ಅದನ್ನೇ ಉಟ್ಕೊಂಡು ಹೋಗು. ದಿನಗಳು ಕಳೆದಾಗೂ ಪ್ರಿಯಾಂಕಾ ಮತ್ತೆ ರೇಖಾ ನಾಟಕ ಆಡ್ತಾ ಆಡ್ತಾ ಅದೇನೋ ಗೊತ್ತಿಲ್ಲ, ಇಬ್ರು ಹೊಂದಾಣಿಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಛೇ, ನಾನು ಅತ್ತೆ ಬಗ್ಗೆ ಎಷ್ಟೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಅತ್ತೆ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ಅವರು ನನ್ನ ಜೊತೆ ಹಾಗೆಲ್ಲ ರೂಡಾಗಿ ಬಿಹೇವ್ ಮಾಡೋಕ್ಕೆ ನಾನು ಕಾರಣ ಅನ್ಸುತ್ತೆ. ಅವ್ರ ಜೊತೆ ನಾನು ಚೆನ್ನಾಗಿದ್ದಿದ್ರೆ ಬಹುಶಃ ಅವರು ನನ್ನ ಜೊತೆ ಇಷ್ಟು ದಿನ ಚೆನ್ನಾಗೇ ಇರ್ತಿದ್ರು ಅನ್ಸುತ್ತೆ. ನಾನು ಸುಮ್ಮನೆ ನಾಟಕಕ್ಕೆ ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ಅವರು ನನ್ನನ್ನು ಎಷ್ಟು ನಂಬಿ ಎಷ್ಟು ಚೆನ್ನಾಗಿದ್ದಾರೆ. ಆದರೆ ನಾನು ಎಷ್ಟು ತಪ್ಪಾಗಿ ತಿಳ್ಕೊಂಬಿಟ್ಟೆ ಅತ್ತೆನ. ಅಮ್ಮ, ನಾವು ಅನ್ಕೊಂಡಿರೋ ಕೆಲಸ ಮಾಡೋದಕ್ಕೆ ಇದು ಒಳ್ಳೆ ಟೈಮ್ ನೋಡು. ಪ್ರಿಯಾಂಕಾ ನಿನ್ನನ್ನು ಎಷ್ಟು ನಂಬಿದಾಳೆ ಅಂದರೆ, ಅವಳಿಗೆ ಇವಾಗ ಏನೇ ಆದ್ರೂ ಊರವರು ನೀನೇ ಮಾಡಿದೆ ಅಂತ ನಂಬಲ್ಲ. ಪ್ರಿಯಾಂಕಾ ಕೂಡ ನಿನ್ನಿಂದಾನೇ ಏನೋ ಆಗ್ತಾ ಇದೆ ತಪ್ಪು ಅಂತನೂ ಅವಳು ಕೂಡ ನಂಬಲ್ಲ. ಅಷ್ಟ್ರ ಮಟ್ಟಿಗೆ ನಿನ್ನನ್ನು ಕಣ್ಣು ಮುಚ್ಕೊಂಡು ನಂಬ್ತಿದ್ದಾಳೆ. ನೀನು ತುಂಬ ಚೆನ್ನಾಗಿ ನಂಬಿಸಿದೀಯ ಬಿಡಮ್ಮ. ಏನು, ಅತ್ತೆಗೇನಾದರೂ ಮಾಡೋದಾ? ಇಲ್ಲ ರೀ, ನಾನೇನೋ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹೀಗೆಲ್ಲ ಯೋಚನೆ ಮಾಡಬಾರ್ದು. ಅವರು ನನ್ನ ತಾಯಿ ಸಮಾನ. ನಾನು ಅವ್ರನ್ನ ತಾಯಿ ಅನ್ಕೊಂಡು ತಾಯಿ ಥರ ನೋಡ್ಕೋಬೇಕಿತ್ತು. ಅದನ್ನ ಬಿಟ್ಟು ಅವ್ರ ಜೊತೆ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಆಡಿ ಅವ್ರನ್ನ ಈ ಥರ ನನ್ನ ಹತ್ರ ರೂಢಾಗಿ ಮಾತಾಡೋ ಹಾಗೆ ಮಾಡಿಬಿಟ್ಟೆ ಅನ್ಸುತ್ತೆ. ಇದರಲ್ಲಿ ನಂದೇ ತಪ್ಪಿದೆ. ನಾನೇ ಅವ್ರನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು. ಅದು ಬಿಟ್ಟು ಹೀಗೆಲ್ಲ ಮಾಡಿ, ಅದರಲ್ಲೂ ಅವ್ರನ್ನ ಸಾಯಿಸೋ ಥರ ಯೋಚನೆ ಮಾಡಿದ್ದು ತುಂಬ ದೊಡ್ಡ ತಪ್ಪು. ನನಗಿವಾಗ ರಿಯಲೈಸ್ ಆಗ್ತಿದೆ. ನಾನು ಅವ್ರ ಜೊತೆ ಸುಮ್ಮನೆ ನಾಟಕಕ್ಕೋಸ್ಕರ ಅವ್ರ ಜೊತೆ ಅಷ್ಟು ಚೆನ್ನಾಗಿದ್ದಕ್ಕೆ ಅವ್ರು ನನ್ನ ಜೊತೆ ಎಷ್ಟು ಚೆನ್ನಾಗಿದ್ರು ಗೊತ್ತಾ? ನಿಜವಾಗ್ಲೂ ಅಮ್ಮ ಅಮ್ಮ ಥರನೇ ಇದ್ರು. ನನ್ನ ಅಮ್ಮಂದೇ ನೆನಪಾಗ್ಬಿಡ್ತು ರೀ. ನೋಡಿ, ಏನೇನೋ ಯೋಚನೆ ಮಾಡಿದೆ, ತಪ್ಪು ಮಾಡಿಬಿಟ್ಟೆ. ಇನ್ನು ಯಾವತ್ತೂ ಈ ಥರ ಯೋಚನೆ ಮಾಡಲ್ಲ. ಆದರೆ ಅತ್ತೆಗೇನು ಮಾಡೋದು ಬೇಡ. ಅತ್ತೆ ನಮ್ಮ ಜೊತೆ ಆರಾಮಾಗಿ ನೆಮ್ಮದಿಯಾಗಿದ್ರೆ ಸಾಕು ನನಗೆ. ಏನು, ಇದೇನಮ್ಮ ಹೀಗೆ ಮಾತಾಡ್ತಿದ್ಯಾ? ನಾನು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ? ಅವಳನ್ನ ಇವತ್ತು ರಾತ್ರಿನೇ ಮುಗಿಸ್ಬೇಕು ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ. ಅಲ್ಲಮ್ಮ, ಅಲ್ಲಾನೂ ಇಲ್ಲ ಬೆಲ್ಲಾನೂ ಇಲ್ಲ. ನೋಡಿ, ಈ ವಿಷಯ ನಿಲ್ಲಿಗೆ ಬಿಟ್ಬಿಡಿ. ನಾನು ಅತ್ತೆ ಚೆನ್ನಾಗೇ ಇದ್ದೀವಿ. ಅದು ಅಲ್ಲದೆ ನಾನು ಹೀಗೆ ಅತ್ತೆನ ಸಾಯಿಸೋದಕ್ಕೋಸ್ಕರ ನಾಟಕ ಮಾಡಿದೆ ಅನ್ನೋದು ಅತ್ತೆಗೆ ಗೊತ್ತೂ ಇಲ್ಲ. ಅದೆಲ್ಲ ಗೊತ್ತಾದರೆ ಅವ್ರ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ. ಇದು ನನ್ನ ಲೈಫ್ ಲಾಂಗ್ ಅವ್ರಿಗೆ ಗೊತ್ತಾಗೋದಕ್ಕೂ ನಾನು ಬಿಡಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಟು ನೀವು ಸುಮ್ಮನೆ ನಿಮ್ಮ ಪಾಡಿಗೆ ಇದ್ಬಿಡಿ. ನಾನು ಅತ್ತೆ ನೆಮ್ಮದಿಯಾಗಿರ್ತೀವಿ. ಸರಿ ಬಿಡಮ್ಮ. ನೀವಿಬ್ರು ಅತ್ತೆ ಸೊಸೆನೇ ಒಟ್ಟಿಗಿರ್ತೀವಿ, ಚೆನ್ನಾಗಿದ್ದೀವಿ ಅಂತ ಹೇಳ್ತಿದ್ದೀರಾ. ಹೀಗಿರುವಾಗ ನಾನು ಯಾಕೆ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡಲಿ? ಸರಿ ಬಿಡಿ, ನಿಮಗೆ ಬಿಟ್ಟಿದ್ದು. ಅಬ್ಬಾ, ಅಂತೂ ನಾನು ಅಂದ್ಕೊಂಡಿರೋ ಕೆಲಸ ಆಯಿತು. ಇನ್ಮೇಲೆ ಈ ಮನೇಲಿ ಜಗಳನಾದರೂ ತಪ್ಪುತ್ತೆ. ನಾನು ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ಕೊನೆಗೂ ರಘು ಪ್ಲಾನ್ ಮಾಡಿ ಅತ್ತೆ ಸೊಸೆ ಇಬ್ಬರನ್ನು ಒಂದು ಮಾಡ್ತಾನೆ. ಇಷ್ಟೇ ಅಲ್ವಾ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ಮನೇಲೂ ಯಾವ ವಿಷಯಕ್ಕೂ ಜಗಳ ಆಗೋದೇ ಇಲ್ಲ. ಹೀಗೆ ಎಲ್ಲಾನು ಆರಾಮಾಗಿ ಅನ್ಯೋನ್ಯವಾಗಿರುತ್ತೆ. ಸಂಸಾರದಲ್ಲಿ ಮುಖ್ಯವಾಗಿ ಬೇಕಾಗಿರೋದೆ ಹೊಂದಾಣಿಕೆ. ಅದು ಒಂದಿತ್ತು ಅಂದರೆ ಎಲ್ಲ ಸಂಸಾರನೂ ಆನಂದ ಸಾಗರನೇ ಆಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾವಿನ್ನ ಹೊಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.